ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಲೋಗನ್ ಪಾಲ್ ಅವರ ಬಗ್ಗೆ ಮಾತಾಡ್ತಾ ಇದ್ರೆ ಡಬ್ಲ್ಯೂ ಜೊತೆ ನಮ್ಮ ಲೋಗನ್ ಪಾಲ್ ಅವರು ತನ್ನ ಹೊಸ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಇದೊಂದು ಲಾಂಗ್ ಟರ್ಮ್ ಫುಲ್ ಟೈಮ್ ಕಾಂಟ್ರಾಕ್ಟ್ ಅಂತಾನೆ ಹೇಳ್ಬೇಕು. ಅಂದ್ರೆ ನಮ್ಮ ಲೋಗನ್ ಪಾಲ್ ಅವರು ಮಿನಿಮಮ್ ಡಬ್ಲ್ಯೂ ಕಂಪನಿಯಲ್ಲಿ 3 ರಿಂದ 5 ವರ್ಷಗಳ ಕಾಲ ಆಸ್ ಎ ಫುಲ್ ಟೈಮರ್ ವರ್ಕ್ ಮಾಡ್ತಾರೆ. ಇಷ್ಟು ವರ್ಷ ನಮ್ಮ ಲೋಗನ್ ಪಾಲ್ ಅವರು ಆಸ್ ಎ ಪಾರ್ಟ್ ಟೈಮರ್ ವರ್ಕ್ ಮಾಡಿದ್ರು. ಬಟ್ ಇನ್ ಮುಂದೆ ಲೋಗನ್ ಪಾಲ್ ಅವರು ಡಬ್ಲ್ಯೂ ಕಂಪನಿ ಜೊತೆ ಸೈನ್ ಮಾಡ್ಕೊಂಡಿರ್ತಕ್ಕಂತಹ ಈ ಒಂದು ಹೊಸ ಲಾಂಗ್ ಟರ್ಮ್ ಡೀಲ್ ಅಲ್ಲಿ ಫುಲ್ ಟೈಮರ್ ಆಗಿ ವರ್ಕ್ ಮಾಡ್ತಾರೆ. ಅಫ್ಕೋರ್ಸ್ ಈಗ ಪಾಲಿಮಿನ್ ಅವರು ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ವಿಷನ್ ನ ಭಾಗ ಆಗಿ ನಮ್ಮ ಲೋಗನ್ ಪಾಲ್ ಅವರು ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ತನ್ನ ಇಡೀ ಟೈಮ್ ನ ಜಾಸ್ತಿ ಡಬ್ಲ್ಯೂ ಕಂಪನಿಯಲ್ಲಿ ಕಳಿಬೇಕು ಅಂತ ಒಂದು ಫುಲ್ ಟೈಮ್ ಡೀಲ್ ನ ಡಬ್ಲ್ಯೂ ಕಂಪನಿ ಜೊತೆ ಸೈನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 42 ಬಗ್ಗೆ. ರಸಲ್ ಮೇನಿಯಾ 42 ಇನ್ನೇನು ಹತ್ರ ಬರ್ತಾ ಇದೆ. ಇನ್ನ ಬಾಕಿ ಉಳಿದಿರೋದು ಕೇವಲ 100 ದಿನಗಳು ಮಾತ್ರ. 100 ದಿನ ಆದ್ಮೇಲೆ ನಾವು ರಸಲ್ ಮೇನಿಯಾ 42 ನ ವಿಟ್ನೆಸ್ ಮಾಡ್ತಾ ಇರ್ತೀವಿ. ಅಫ್ಕೋರ್ಸ್ ರಾಯಲ್ ರಂಬಲ್ ಈಗಾಗಲೇ ಇಷ್ಟೊತ್ತಿಗೆ ಬಂದು ಹೋಗ್ಬೇಕಾಗಿತ್ತು ಅಥವಾ ಇನ್ನೇನು ಮುಂದಿನ 2 ವಾರದಲ್ಲಿ ಬರಬೇಕಾಗಿತ್ತು. ಬಟ್ ಈಗ ಡಬ್ಲ್ಯೂ ಅವರು ಸೌದಿ ಅರೇಬಿಯಾಗೆ ಹೋಗಿರೋದ್ರಿಂದ ಫೆಬ್ರವರಿ 1ನೇ ತಾರೀಕು ನಮಗೆ ರಾಯಲ್ ರಂಬಲ್ ನೋಡೋದಕ್ಕೆ ಸಿಗ್ತಾ ಇದೆ. ಅದಕ್ಕೋಸ್ಕರ ಫೀಲ್ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ರಾಯಲ್ ರಂಬಲ್ ಸ್ಟಾರ್ಟ್ ಆಗೋ ಟೈಮಿಗೆ ನಿಜವಾಗ್ಲೂ ರೋಡ್ ಟು ರಸಲ್ ಮೇನಿಯಾ ಅಫಿಷಿಯಲ್ ಆಗಿ ಪ್ರಾರಂಭ ಆಗುತ್ತಲ್ಲ, ಆಗ ಫೀಲು ಇನ್ನೂ ಕೂಡ ಚೆನ್ನಾಗಿರುತ್ತೆ. ಅಂಡ್ ನೋಡೋಣ ಗೈಸ್, ಈ ಬಾರಿಯ ರಾಯಲ್ ರಂಬಲ್ ಇಂದಾನೆ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ಯಾವ ರೀತಿ ಹೈಪ್ ನ ಕ್ರಿಯೇಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಇವರ ಹಿಸ್ಟ್ರಿ ಯಾವ ರೀತಿ ಇದೆ ಅಂತ. ಅಂಡ್ ಡಬ್ಲ್ಯೂ ಅವರು ಈಗ ಮತ್ತೊಮ್ಮೆ ಅದನ್ನ ರಿಪೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆ ಒಂದು ಆಂಗಲ್ ನಾವು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲೂ ಕೂಡ ನೋಡಿದ್ವಿ. ಅದಾದ್ಮೇಲಿಂದನೂ ಕೂಡ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರು ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಬಟ್ ಇವರ ನಡುವೆ ಇನ್ನ ಒಂದು ಫ್ಯೂಡು ಬಾಕಿ ಇದೆ ಅಂತಾನೆ ಹೇಳ್ಬೇಕು. ಅಂಡ್ ಈಗ ರಾಯಲ್ ರಂಬಲ್ ಹತ್ರ ಬರ್ತಿದ್ದಂಗೆನೆ ಡಬ್ಲ್ಯೂ ಅವರು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಸೌದಿ ಅರೇಬಿಯಾದಲ್ಲಿ ಆದಂತಹ ಗ್ರೇಟೆಸ್ಟ್ ರಾಯಲ್ ರಂಬಲ್ ನ ಸ್ಟೀಲ್ ಕೇಜ್ ಮ್ಯಾಚ್ ಆಗಿತ್ತಲ್ಲ, ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ, ಆ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಇದ್ರ ಮುಖಾಂತರ ಡಬ್ಲ್ಯೂ ಅವರು ರಾಯಲ್ ರಂಬಲ್ ನ ಹೈಪ್ ನು ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ರಾಯಲ್ ರಂಬಲ್ ಅಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಇಬ್ರು ಕೂಡ ಇರ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಡಬ್ಲ್ಯೂ ಅವರು ಒಂದ್ ರೀತಿ ಟೀಸ್ ನು ಕೂಡ ಮಾಡ್ತಾ ಇದೆ. ಇವರಿಬ್ಬರ ಫೇಸ್ ಆಫ್ ನಿಮಗೆ ರಾಯಲ್ ರಂಬಲ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗಬಹುದು ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ಬಗ್ಗೆ. ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬೇಕು. ಕಳೆದ ವಾರದ ಸ್ಮ್ಯಾಕ್ ಡೌನ್ ವರ್ಷದ ಮೊದಲ ಸ್ಮ್ಯಾಕ್ ಡೌನ್ ಆಗಿತ್ತು. ಅಂಡ್ ಡಬ್ಲ್ಯೂ ಅವರು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಆ ಒಂದು ಸ್ಮ್ಯಾಕ್ ಡೌನ್ ನ ಪ್ಲಾನ್ ಕೂಡ ಮಾಡಿದ್ರು. ಅದರಲ್ಲೂ ಮೈನ್ ಇವೆಂಟ್ ಸೆಗ್ಮೆಂಟ್ ಇತ್ತಲ್ಲ, ಅದ್ ಮಾತ್ರ ಆಸಮ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಅದಕ್ಕೋಸ್ಕರನೇ ವ್ಯೂವರ್ಶಿಪ್ ಸ್ವಲ್ಪ ಜಾಸ್ತಿ ಆಗಿ 1.117 ಮಿಲಿಯನ್ ಬಂದಿದೆ ಅಂತಾನೆ ಹೇಳ್ಬೇಕು. ಅಷ್ಟೊಂದೇನು ತೀರಾ ಜಾಸ್ತಿ ಆಗಿಲ್ಲ. ನಾವು ನೋಡಿದೀವಿ ಇದೇ ರಸಲ್ ಮೇನಿಯಾ 40 ಟೈಮ್ ಅಲ್ಲಿ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ಡಾಮಿನೇಟ್ ಮಾಡಬೇಕಾದ್ರೆ 2 ಮಿಲಿಯನ್, 2.3, 2.4, 2.5 ಕೂಡ ಟಚ್ ಆಗ್ತಾ ಇತ್ತು. 2 ಮಿಲಿಯನ್ ಗಿಂತ ಕಮ್ಮಿನೇ ಬರ್ತಾ ಇರಲಿಲ್ಲ. ಬಟ್ ಈಗ 1.1 ಮಿಲಿಯನ್ ಗೆ ಬಂದು ನಿಂತಿದೆ ಸ್ಮ್ಯಾಕ್ ಡೌನ್. ಲಿಟರಲಿ 2 ಮಿಲಿಯನ್ ಗಿಂತ ಕಮ್ಮಿ ಬರ್ದೇ ಇರತಕ್ಕಂತಹ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಗತಿ ಈಗ ಈ ರೀತಿ ಆಗಿದೆ. ನೋಡೋಣ ಬರುವಂತಹ ದಿನಗಳಲ್ಲಿ ಮತ್ತೊಮ್ಮೆ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಪೀಕ್ ನ ಹೋಗಿ ಮುಟ್ಟಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಜೇ ಉಸೋ ಅವ್ರನ್ನ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಜೇ ಉಸೋ ಅವ್ರನ್ನ ಹೊಗಳಿದ್ದಾರೆ ಅಂತಾನೆ ಹೇಳ್ಬೇಕು. ನಿಮ್ಗೆ ಗೊತ್ತಿರಬಹುದು, ಇಂಟರ್ನೆಟ್ ಅಲ್ಲಿ ಜೇ ಉಸೋ ಅವರಿಗೆ ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ ಸಿಗ್ತಾನೆ ಇರುತ್ತೆ. ಜೇ ಉಸೋ ಒಳ್ಳೆ ರೆಸ್ಲರ್ ಅಲ್ಲ, ಹಾಗೆ ಹೀಗೆ ಅಂತ. ಅದ್ರ ಬಗ್ಗೆ ಮಾತಾಡ್ತಾ ನಮ್ಮ ಸಿಎಂ ಪಂಕ್ ಅವರು ಜೇ ಉಸೋ ಬಗ್ಗೆ ಹೇಳ್ತಾರೆ, ನನಗಂತೂ ಅರ್ಥ ಆಗ್ತಾ ಇಲ್ಲ ಜೇ ಉಸೋ ಅವರಿಗೆ ಯಾವ್ದ್ರ ಮೇಲೆ ಇಷ್ಟೊಂದು ಇಂಟರ್ನೆಟ್ ಅಲ್ಲಿ ಹೇಟ್ ಸಿಗುತ್ತೆ ಅಂತ. ಬಟ್ ಇಂಟರ್ನೆಟ್ ಇರೋದೇ ಹೇಟ್ ಮಾಡೋದಕ್ಕೆ. ಬಟ್ ಜೇ ಉಸೋ ಅವರು ಅರೆನಾಗೆ ಬಂದ್ರೆ ಎಲ್ಲರೂ ಕೂಡ ಅವ್ರ ಜೊತೆ ಸೇರ್ಕೊಂಡು ಈಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅವ್ರ ಮ್ಯಾಚಿಗಿಂತ ಅವರ ಈಟಲ್ಲೇನೆ ಎಲ್ಲರೂ ಕೂಡ ಕಳೆದೋಗಿರ್ತಾರೆ. ಅಷ್ಟೇ ಅಲ್ಲ, ನಾನು ಈ ಒಂದು ಟೈಮ್ ಅಲ್ಲಿ ಜೇ ಉಸೋ ಹಾಗೆ ಜಾನ್ ಸಿನಾ ಅವ್ರನ್ನ ಯಾವ ರೀತಿ ಮರ್ಚೆಂಡೈಸ್ ಅಲ್ಲಿ ಬೀಟ್ ಮಾಡಬಹುದು ಅಂತಾನು ಕೂಡ ಥಿಂಕ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಜೇ ಉಸೋ ಇಸ್ ಜಸ್ಟ್ ಫಕಿಂಗ್ ಫಿನಾಮಿನಲ್ ಅಂತ ನಮ್ಮ ಸಿಎಂ ಪಂಕ್ ಅವರು ಜೇ ಉಸೋ ಅವರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಅದೇ ಅದನ್ನ ಬಿಟ್ರೆ ರೆಸ್ಲಿಂಗ್ ಬಗ್ಗೆ ನಮ್ಮ ಸಿಎಂ ಪಂಕ್ ಅವರು ಕೂಡ ಜೇ ಉಸೋ ಅವರ ಆ ಒಂದು ವಿಚಾರದ ಬಗ್ಗೆ ಮಾತಾಡಲಿಲ್ಲ. ಏನೇ ಆಗಲಿ ಅವರ ಕ್ಯಾರೆಕ್ಟರ್ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಬಟ್ ಡಬ್ಲ್ಯೂ ಅವರು ಹಾಳು ಮಾಡಿದ್ರು ಜೇ ಉಸೋ ಅವರಿಗೆ ಪುಷ್ನ ಕೊಟ್ಟು ಅನ್ನೋದೇ ನನ್ನ ಅಭಿಪ್ರಾಯ. ಮೈನ್ ಇವೆಂಟ್ ಸ್ಪಾಟ್ ನ ಬೇರೆಯವರಿಗೂ ಕೊಡಬಹುದಾಗಿತ್ತು. ಸದ್ಯಕ್ಕೆ ಈಗ ನಮ್ಮ ಜೇ ಉಸೋ ಅವರು ಟ್ಯಾಗ್ ಟೀಮ್ ಡಿವಿಷನ್ ಗೆ ಮತ್ತೊಮ್ಮೆ ಸೇರ್ಕೊಂಡಿದ್ದಾರೆ. ಅಂಡ್ ಈಗ ಇದರಿಂದ ಯಾರಿಗೂ ಕೂಡ ತೊಂದರೆ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೇಕು. ಅಫ್ಕೋರ್ಸ್ ಮೈನ್ ಇವೆಂಟ್ ಅಲ್ಲಿ ಅವರೇನಾದ್ರೂ ತನ್ನನ್ನ ತಾನು ಪ್ರೂವ್ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರೋದು. ಬಟ್ ಅವ್ರ ಕೈಯಲ್ಲಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಅಂಡ್ ಡಬ್ಲ್ಯೂ ಅವರು ಕೂಡ ಫೈನಲಿ ಸೋತು ಜೇ ಉಸೋ ಅವ್ರನ್ನ ಟ್ಯಾಗ್ ಟೀಮ್ ಡಿವಿಷನ್ ಗೆ ತಳ್ಳಿದೆ ಅಂತಾನೆ ಹೇಳ್ಬೇಕು. ಅಂಡ್ ಇದರಿಂದ ಯಾರಿಗಾದ್ರೂ ಇಂಟರ್ನೆಟ್ ಅಲ್ಲಿ ತೊಂದರೆ ಆಗಿದ್ರೆ ಈಗ ಬಂದು ಮಾತಾಡಿ. ಐ ಥಿಂಕ್ ಊಸೋಸ್ ಗಳನ್ನ ಆಸ್ ಎ ಟ್ಯಾಗ್ ಟೀಮ್
ತೆಗ್ಲೋರ್ಗಿಂತ ಒಗ್ಲೋರೇ ಇಲ್ಲಿ ಜಾಸ್ತಿ ಇದ್ದಾರೆ. ಬಟ್ ಮೈನ್ ಇವೆಂಟ್ ಸೂಪರ್ ಸ್ಟಾರ್ಗೆ ನಾನಂತೂ ಜೇ ಉಸೋ ಅವ್ರನ್ನ ಆಸ್ ಎ ಫೇಲ್ಯೂರ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಡೂ ಆರ್ ಡೈ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಡೂ ಆರ್ ಡೈ ಸಿಚುಯೇಷನ್ ಇರೋದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಮಾತ್ರ. ಇದನ್ನ ನಾನು ಹೇಳ್ತಾ ಇಲ್ಲ, ನಮ್ಮ ಬುಲ್ಲಿ ರೇ ಅವರು ತನ್ನ ಪಾಡ್ಕಾಸ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಬಾರಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ಲೇಬೇಕು, ಯಾಕಂದ್ರೆ ಈಗ ಆಡ್ಸ್ ಎಲ್ಲ ಅವರ ಪರವಾಗೇ ಇದೆ. ಅವರು ಹೇಳಿದಂತಹ ರೂಲ್ ಅಪ್ಲೈ ಆಗಿದೆ, ಅವರು ಹೇಳಿದಂತಹ ನಿಯಮಗಳ ಅಡಿಯಲ್ಲೇ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿಸ್ತಾ ಇದ್ದಾರೆ. ಅಂಡ್ ಈಗಲೂ ಕೂಡ ಡ್ರೂ ಮ್ಯಾಕೆಂಟೈರ್ ಅವರೇನಾದ್ರೂ ಸೋತೋದ್ರೆ ನಿಜವಾಗ್ಲೂ ಕೂಡ ಡ್ರೂ ಮ್ಯಾಕೆಂಟೈರ್ ಅವರ ಕತೆ ಮುಗ್ದಂಗೆನೆ ಅಂತ ನಮ್ಮ ಬುಲ್ಲಿ ರೇ ಅವರು ಕಮೆಂಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಗೈಸ್, ನಾನು ಹಂಗೆ ಅನ್ಕೋತೀನಿ. ಈಗಲೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಏನಾದ್ರೂ ಸೋತೋದ್ರೆ ನಿಜವಾಗ್ಲೂ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಅವಕಾಶ ಏನಾದ್ರೂ ಯಾಕೆ ಕೊಡ್ತಾ ಇದ್ದೀರಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಎಲ್ಲರನ್ನು ಕೂಡ ಕಾಡುತ್ತೆ. ಆ ರೀತಿ ಆಗದೆ ಇರಲಿ, ಫೈನಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋರಿಸ್ಲಿ ಅಂತ ಕೇಳ್ಕೊಳ್ಳೋಣ. ಅಫ್ಕೋರ್ಸ್ ಕೋಡಿ ರೋಡ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ಹೋಗೋದೇನು ತೊಂದರೆ ಇಲ್ಲ, ಬಟ್ ಸದ್ಯಕ್ಕೆ ಡ್ರೂ ಮ್ಯಾಕೆಂಟೈರ್ ಅವರ ಕೈಯಲ್ಲಿ ಚಾಂಪಿಯನ್ಶಿಪ್ ನ ಕೊಡಬೇಕು. ಅದಾದ್ಮೇಲೆ ಮತ್ತೊಮ್ಮೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲೇ ಡ್ರೂ ಮ್ಯಾಕೆಂಟೈರ್ ಅವರು ಮತ್ತೆ ಸೋತ್ರು ಕೂಡ ನನಗೆ ಪರವಾಗಿಲ್ಲ. ಬಟ್ ಈಗ ಇಷ್ಟು ಬಾರಿ ಟ್ರೈ ಮಾಡಿನೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ಲಿಲ್ಲ ಅಂದ್ರೆ ಅವರ ಕ್ಯಾರೆಕ್ಟರ್ಗೆ ಯಾವುದೇ ರೀತಿಯ ಅರ್ಥನೇ ಇರೋದಿಲ್ಲ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಅಂತಾನೆ ಹೇಳ್ಬೇಕು ಅಥವಾ ಇವತ್ತಿನ ಮಧ್ಯರಾತ್ರಿ ಸ್ಮ್ಯಾಕ್ ಡೌನ್ ಅಂತಾನೆ ಹೇಳ್ಬೇಕು, ನನಗಂತೂ ಗೊತ್ತಾಗ್ತಾ ಇಲ್ಲ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಸ್ಮ್ಯಾಕ್ ಡೌನ್ ನಮಗೆ ಇವತ್ತು ಮಧ್ಯರಾತ್ರಿ 12:15 ನೋಡೋದಕ್ಕೆ ಸಿಗುತ್ತೆ. 12:15 ಆದ್ರೆ ಅದನ್ನು ನಾವು ನಾಳೆ ಅಂತಾನೆ ಕನ್ಸಿಡರ್ ಮಾಡಬೇಕು. ಸೊ ಏನೇ ಆಗ್ಲಿ, ನಾಳೆ ಬೆಳಿಗ್ಗೆ 12:15 ನಮಗೆ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಧ್ಯರಾತ್ರಿ ಸ್ಮ್ಯಾಕ್ ಡೌನ್ ನ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿ. ನನಗೂ ಕೂಡ ಎಂಜಾಯ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆರಾಮಾಗಿ ವಿಡಿಯೋನ ಮಾಡಬಹುದು, ಅದಕ್ಕೆ ನಾನು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದೀನಿ. ಅಂಡ್ ಸ್ಮ್ಯಾಕ್ ಡೌನ್ ನ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಬುಕ್ ಕೂಡ ಮಾಡ್ತಾ ಇದ್ದಾರೆ. ಏನೇನು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಸ್ವಲ್ಪ ನೋಡೋದಾದ್ರೆ, ಮೊದಲನೇದಾಗಿ ನಮಗೆ ಟ್ರಿಕ್ ವಿಲಿಯಮ್ಸ್ ಹಾಗೆ ರೇ ಫಿನಿಕ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ದ ವೈಟ್ ಸಿಕ್ಸ್ ಹಾಗೆ MFT ಅವರ ನಡುವೆ ಕೂಡ ಒಂದು 8 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರ್ಯಾಂಡಿ ಆರ್ಟನ್ ಅವರ ಅಪಿಯರೆನ್ಸ್ ಕೂಡ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅಷ್ಟೇ ಅಲ್ಲ, ಶೋನ ಮೈನ್ ಇವೆಂಟ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಇಷ್ಟೇ ಅಲ್ಲ ಗಾಯ್ಸ್, ನಾಳೆ ನಮಗೆ ಪ್ರಾಬಬ್ಲಿ ಜೇಕೋಬ್ ಫಾಟೋ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಮ್ಯಾಟ್ ಕಾರ್ಡೋನಾ ಅವರು ಕೂಡ ಶೋ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಇಷ್ಟೆಲ್ಲ ವಿಚಾರಗಳು ಕೂಡ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇವತ್ತು ಮಧ್ಯರಾತ್ರಿ 12:15 ಸ್ಮ್ಯಾಕ್ ಡೌನ್ ನ ನೀವು ಲೈವ್ ಆಗಿ ನೋಡಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಕೊಟ್ಟಿರ್ತಕ್ಕಂತಹ ಲಿಂಕ್ ಮುಖಾಂತರ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ಆದಷ್ಟು ಬೇಗ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.